ಆತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ, ಹೌದು ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಹೌದು, ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ, ಕರ್ತನಾಮ ಮೇಲೆತ್ತುವ. ಒಟ್ಟಾಗಿ ಸ್ತುತಿ ಮಾಡುವ, ಕರ್ತನಾಮ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿದನು. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು.
ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತರನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಬಾಯಲ್ಲಿ ಧ್ವನಿಸುವುದು. ಹೌದು ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸ್ತುತಿ ನನ್ನ ಬಾಯಲ್ಲಿ ಧ್ವನಿಸುವುದು. ನಿನಗೆ ಸ್ತೋತ್ರ ಡ್ಯಾಡಿ, ನಿನಗೆ ವಂದನೆ ಕರ್ತನೇ, ನಿನಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ವಂದನೆ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನನಗಾಗಿ ಚಿಂತಿಸುವ ಹಿತಚಿಂತಕನೇ, ನನ್ನ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆಯೇ, ನಿನಗೆ ವಂದನೆ, ನಿನಗೆ ವಂದನೆ. ಹಾಗೆ ಕರ್ತನ ನೋಡಿ ಹೇಳಿ, ಅಪ್ಪ ನೀನು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿಗಾಗಿ ವಂದನೆ, ದಯೆಗಾಗಿ ವಂದನೆ. ನನ್ನನ್ನು ಕರ್ತನೆ ನೆನಪು ಮಾಡ್ಕೊಂಡಿದ್ದೀರಲ್ಲಪ್ಪ. ನನ್ನ ಹಿತವನ್ನು ಬಯಸಿ ಕರ್ತನೆ ನನ್ನನ್ನು ಆಶೀರ್ವದಿಸುವ ಯೋಜನೆಯೊಂದಿಗೆ ಕರ್ತನೆ ನನ್ನನ್ನು ನೆನಪು ಮಾಡ್ಕೊಂಡಿದ್ದೀರಲ್ಲ. ನಿನ್ನ ಮರ್ತಿಲ್ಲಪ್ಪ. ಬಂಧುಗಳು ಮರಿಬಹುದು, ನನ್ನ ಆಪ್ತರು ಮರಿಬಹುದು, ನನ್ನನ್ನು ಕರ್ತನೆ ಬಹಳವಾಗಿ ಪ್ರೀತಿಸುವವರು ಸಹ ಮರಿಬಹುದು, ಆದರೆ ನೀನು ನನ್ನನ್ನು ಮರ್ತಿಲ್ಲ ಡ್ಯಾಡಿ, ನನ್ನನ್ನು ಮರೆತಿಲ್ಲಪ್ಪ ಡ್ಯಾಡಿ. ನೀವು ನನ್ನನ್ನು ಕೈ ಬಿಟ್ಟಿಲ್ಲ, ನನ್ನನ್ನು ಮರೆತಿಲ್ಲ, ನನ್ನನ್ನು ನೆನಪು ಮಾಡ್ಕೊಂಡಿದ್ದೀರಿ. ವಂದನೆ. ಒಬ್ಬೊಬ್ರು ಹೇಳಿ ಹಾಗೆ ಡ್ಯಾಡಿಯನ್ನು ನೋಡಿ ಹೇಳಿ, ಡ್ಯಾಡಿ ನಿಮ್ಮನ್ನು ಮರ್ತಿಲ್ಲ, ನಿಮ್ಮನ್ನು ನೆನಪು ಮಾಡ್ಕೊಂಡಿದ್ದಾರೆ. ಹಾಲೆಲೂಯ. ವಂದನೆ, ವಂದನೆ ಹೇಳಿ, ನನ್ನನ್ನು ನೆನಪು ಮಾಡ್ಕೊಂಡಿದ್ದೀರಲ್ಲ ಡ್ಯಾಡಿ, ನಿಮಗೆ ವಂದನೆಪ್ಪ. ಹಾಲೆಲೂಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹೌದು ಫಾದರ್ ಗಾಡ್, ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಹೌದು ಡ್ಯಾಡಿ, ಎಬಿನೇಜರ್ ನೀನೆ. ಡ್ಯಾಡಿಯನ್ನು ನೋಡಿ ಹೇಳಿ, ಇದುವರೆಗೆ ಸಹಾಯ ಮಾಡಿದ ಎಬಿನೇಜರ್ ನೀನೆ, ಇದುವರೆಗೂ ಸಹಾಯ ನೀನೆ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ
ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ಬಲಹೀನ ಸಮಯದಲ್ಲಿ ಬಲವನ್ನು ತಂದಿರುವೆ. ಹೌದು ಡ್ಯಾಡಿ, ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದೆ ಸುಖವಾದೆ ನಿನ್ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯನು ನೀನೇ. ಹೌದು ಡ್ಯಾಡಿ, ಸುಖವಾದೆ ಸುಖವಾದೆ ನಿನ್ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನಂಬಿಕೆಯಿಂದ ಕರ್ತನು ನಮ್ಮನ್ನು ಗುಣಪಡಿಸಿದ್ದಾನೆ, ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ. ವಂದನೆ ಹೇಳೋಣ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ, ಮನಸಾರೆ ವಂದಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸು. ಎಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ಮನಸಾರೆ ವಂದಿಸುವೆ. ತಡೆಗಳ ನೀಗಿಸಿದೆ. ಹೌದು ಡ್ಯಾಡಿ, ತತ್ತರಿಸಲು ಬಿಡಲೇ ಇಲ್ಲ. ನನ್ನನ್ನು ತತ್ತರಿಸಲಿಕ್ಕೆ ಬಿಡಲಿಲ್ಲ ಡ್ಯಾಡಿ. ನನ್ನ ತಡೆಗಳ ನೀಗಿಸಿದೆ. ನನ್ನ ಜೀವಿತದ ತಡೆಗಳನ್ನೆಲ್ಲ ತೆಗೆದುಹಾಕಿದೆ ಡ್ಯಾಡಿ. ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ನಾ ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸುವೆ, ಮನಸಾರೆ ವಂದಿಸುವೆ. ಹುರಬಕಲ ಬೋರಿ ಅಂದರನ ಮನಸಾರೆ ವಂದಿಸುವೆ. ನಿನಗೆ ವಂದನೆ ಡ್ಯಾಡಿ, ನಿನಗೆ ವಂದನೆ. ನನ್ನನ್ನು ಮರೆಯದೆ ನೆನಪು ಮಾಡ್ಕೊಂಡಿದ್ದೀರಿ ಡ್ಯಾಡಿ. ತತ್ತರಿಸಲು ಬಿಡ್ಲಿಲ್ಲಪ್ಪ. ಎದೆಯಲ್ಲಿ ಒರಗಿಸ್ಕೊಂಡಿದ್ದೀರಿ, ಧೈರ್ಯ ಕೊಟ್ಟಿದ್ದೀರಿ, ಬಲ ಕೊಟ್ಟಿದ್ದೀರಿ. ವಂದನೆ, ನಿಮಗೆ ವಂದನೆ ಡ್ಯಾಡಿ. ಹಾಲೆಲೂಯಾ. ಮುಂಜಾನೆ ವೇಳೆಯಲ್ಲಿ ಏಸಪ್ಪ ನೋಡಿ ಹೇಳಿ, ವಂದನೆ ಡ್ಯಾಡಿ, ವಂದನೆ ಅಪ್ಪ, ವಂದನೆ ಕರ್ತನೆ, ವಂದನೆ ವಂದನೆ, ಓ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ. ಲೇಬಾಲ ಬೊಕು ಸುಕುತುರು ನುಮೊಕು ಶಿಕಲರರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Thank you, Lord. Thank you, Lord. Thank you. Thank you. Thank you, Jesus. Thank you, Jesus. Hallelujah. Thank you, thank you, thank you, thank you. Thank you, Lord. Thank you, Lord. Thank you, Lord. ಕೃಪಾಳು ತಂದೆ, ಈ ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಇದುವರೆಗೂ ನಮ್ಮನ್ನು ಕಾಪಾಡಿದ ಕರ್ತನೆ, ಈ ದಿನವನ್ನೂ ಸಹ ಕರ್ತನೆ ನಮ್ಮನ್ನು ಕಾಪಾಡಿ, ಈ ದಿನದಲ್ಲೂ ನಮ್ಮನ್ನು ಕಾಪಾಡಿ ನಡೆಸುವಾತನು ನಿನಗೆ ವಂದನೆಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನ ಹೊಸ ಕೃಪೆಗಾಗಿ ವಂದನೆ, ನಿನ್ನ ದಯೆಗಾಗಿ ವಂದನೆ, ನಿನ್ನ ಎಲ್ಲ ಅನುಗ್ರಹಗಳಿಗಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಆಮೆನ್. ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ಕರ್ತನು ದಿನಾಲೂ ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರ. ಸ್ಥಳೀಯ ಸಭೆಯ ಪ್ರಾಮುಖ್ಯತೆ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ರಕ್ಷಣೆ ಹೊಂದಿದವರನ್ನು ಸ್ಥಳೀಯ ಮಂಡಲಿಗೆ ಸೇರಿಸಿದಾತನು ಕರ್ತನೇ ರಕ್ಷಣೆ ಹೊಂದಿದವರನ್ನು ಸ್ಥಳೀಯ ಮಂಡಳಿಯಲ್ಲಿ ಸೇರಬೇಕು ಎಂಬುದಾಗಿ ಅವರನ್ನು ಸೇರಿಸುತ್ತಿದ್ದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಸ್ಥಳೀಯ ಮಂಡಳಿ ಇಲ್ಲದೆ, ಸ್ಥಳೀಯ ಸಭೆ ಇಲ್ಲದೆ ನಾವಿರುವುದು ದೇವರ ಯೋಜನೆಯಿಂದ ಹೊರಗಿದ್ದ ಹಾಗೆ. ದೇವರ ಯೋಜನೆಯಲ್ಲಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಒಂದು ಸ್ಥಳೀಯ ಸಭೆಯಲ್ಲಿ, ದೇವರು ಎಲ್ಲಿ ಸೇರಿಸಿದಾನೋ ಅಲ್ಲಿ ಸ್ಥಳೀಯ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟವರಾಗಿರಬೇಕೆಂಬುದಾಗಿ ದೇವರ ಯೋಜನೆ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದರಿಂದ ಪ್ರಯೋಜನವೇನು ಅಂತ ಹೇಳಿ ನಾವು ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನ ಮಾಡುವಂಥ ಅಂಶ, ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಯೋಜನೆ ನೆರವೇರಬೇಕು ಅಂದರೆ ನಾವು ಸ್ಥಳೀಯ ಸಭೆಯಲ್ಲಿ ಇದ್ದರೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ದೇವರು ನಮ್ಮನ್ನು ಹೇಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೊಲೊಸ್ಸೆ 3ನೇ ಅಧ್ಯಾಯ 15ನೇ ವಚನ. ಕೊಲೊಸ್ಸೆ 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಾಕು. ನೀವು ಒಂದೇ ದೇಹಕ್ಕೆ ಸೇರಿದವರು. ದೇವರು ನಮ್ಮನ್ನು ಹೇಗೆ ಇಟ್ಟಿದ್ದಾನೆ ಅಂದರೆ, ಒಂದು ದೇಹವಾಗಿ ಇಟ್ಟಿದ್ದಾನೆ. ಇಂಡಿವಿಜುವಲ್, ಕೈ ಸೆಪ್ರೇಟು, ಕಾಲು ಸೆಪ್ರೇಟಾಗಿ ಇಟ್ಟಿಲ್ಲ. ಒಂದು ದೇಹದೋಪಾದಿಯಲ್ಲಿ ನಮ್ಮೆಲ್ಲರನ್ನ ಒಂದೇ ದೇಹವಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆ 4:15. ಎಫೆಸ 4:15. ಪ್ರೀತಿಯಿಂದ ಸತ್ಯವನ್ನನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು. ಆತನೇ ಶಿರಸ್ಸು. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಹಲ್ಲೆಲೂಯಾ. ನಮ್ಮೆಲ್ಲರನ್ನು ಒಂದು ದೇಹವಾಗಿಟ್ಟಿದ್ದಾನೆ. ಕ್ರಿಸ್ತನೇ ಶಿರಸ್ಸು. ಈ ದೇಹಕ್ಕೆ, ಸಭೆ ಎಂಬ ದೇಹಕ್ಕೆ ಕ್ರಿಸ್ತನೇ ಶಿರಸ್ಸು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಇದರಲ್ಲೂ ಕೂಡ ನಾವು ಓದ್ತೇವೆ ನೋಡಿ, 5ನೇ ಅಧ್ಯಾಯ 23ನೇ ವಚನ. ಎಫೆಸ 5:23.
ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ತಲೆಯಾಗಿದ್ದಾನೆ. ತಲೆ, ಕ್ರಿಸ್ತನು ತಲೆ, ನಾವೆಲ್ಲರೂ ಅಂಗಾಂಗಗಳು. ಎಲ್ಲ ದೇಹದ ಎಲ್ಲ ಅಂಗಾಂಗಗಳು ಸೆಪ್ರೇಟ್ ಆಗಿಲ್ಲ, ಎಲ್ಲವೂ ಒಂದಾಗಿ ಇದೆ. ಒಂದಾಗಿದ್ದರೆ ಮಾತ್ರ ಅದು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ. ನಾವು ಸಭೆ ಎಂಬ ದೇಹದಲ್ಲಿ ಜೋಡಿಸಲ್ಪಟ್ಟಿರಬೇಕು. ಕೈ ನಾನು ಸೆಪ್ರೇಟ್ ಆಗಿರ್ತೀನಿ ಅಂತ ಹೋಗ್ಬಿಟ್ರೆ ದೇಹದ ಮೂಲಕ ನಿರ್ವಹಿಸಬೇಕಾದ ಕಾರ್ಯ ನಿರ್ವಹಿಸೋಕ್ಕಾಗಲ್ಲ. ಪ್ರಿಯರೇ, ಈ ಸಭೆ ಎಂಬ ದೇಹದ ಮೂಲಕವಾಗಿ ದೇವರು ಈ ಸಮಾಜದಲ್ಲಿ ದೊಡ್ಡ ಯೋಜನೆಯನ್ನು ಹೊಂದಿದ್ದಾನೆ. ಆ ಯೋಜನೆ ನೆರವೇರಬೇಕಾದ್ರೆ ದೇಹದ ಎಲ್ಲ ಅಂಗಾಂಗಗಳು, ನಾವೆಲ್ಲ ವಿವಿಧ ಅಂಗಗಳಿದ್ದ ಹಾಗೆ. ಇನ್ನೊಂದು ವಚನವನ್ನು ಓದ್ರಿ, ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 12ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ 12:12. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿದೆ. ಮುಂದೆ ಓದಿ 14 ಕೂಡ. ದೇಹವು ಒಂದೇ ಅಂಗವಲ್ಲ. ದೇಹ ಅನ್ನೋದು ಒಂದೇ ಅಂಗ ಅಲ್ಲ, ಅನೇಕ ಅಂಗಗಳುಳ್ಳದ್ದಾಗಿದೆ. ನೋಡಿ, ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ಭಾಷೆ ಹಿನ್ನೆಲೆ, ಪ್ರಾಂತ್ಯದ ಹಿನ್ನೆಲೆ, ಬೇರೆ ಬೇರೆ ರೀತಿಯಾದ ಒಂದು ವಾತಾವರಣದಲ್ಲಿದ್ದರೂ ಸಹ ನಾವೆಲ್ಲರೂ ಸಭೆ ಅಂತ ಹೇಳುವಾಗ ಒಂದೇ ದೇಹವಾಗಿ ಕೂಡಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ಇನ್ನು ಕೆಳಗೆ ನೀವು ಓದ್ತಾ ಹೋದರೆ ಒಬ್ಬರು ಕೈ ಆಗಿರ್ಬೋದು, ಒಬ್ಬರು ಕಾಲಾಗಿರ್ಬೋದು, ಒಬ್ಬರು ಮೂಗು, ಒಬ್ಬರು ಕಣ್ಣು, ಒಬ್ಬರು ಕಿವಿ, ಪ್ರತಿಯೊಂದು ಅದರದ್ದೇ ಆದಂತಹ ವ್ಯತ್ಯಾಸಗಳಿವೆ. ಅದರ ಫಂಕ್ಷನ್ ಬೇರೆ, ಅದರ ಆಕಾರ ಬೇರೆ, ಎಲ್ಲ ಬೇರೆ ಬೇರೆ, ಬಟ್ ಅದು ಒಂದು ದೇಹದಲ್ಲಿ ಸೇರಿದೆ. ಹಲ್ಲೆಲೂಯಾ. ಅದು ಸೆಪ್ರೇಟ್ ಆದರೆ ದೇಹ ತಾನು ನಿರ್ವಹಿಸಬೇಕಾದ ಕಾರ್ಯವನ್ನು ನಿರ್ವಹಿಸೋಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ, ಒಬ್ಬರು ಕಿವಿ ಕೇಳಲಿಲ್ಲ ಅಂದರೆ ಅವರ ಜೀವಿತದಲ್ಲಿ ಹಲವಾರು ವಿಚಾರಗಳಲ್ಲಿ ತುಂಬ ತೊಂದರೆ ಆಗ್ತದೆ. ಒಬ್ಬರು ಕಣ್ಣು ಕಾಣಲಿಲ್ಲ ಅಂದರೆ ಅವ್ರು ಮಾಡುವಂತಹ ಕಾರ್ಯಗಳಲ್ಲಿ ಹಲವಾರು ಕಾರ್ಯಗಳಲ್ಲಿ ತೊಂದರೆ ಆಗ್ತದೆ. ಕಣ್ಣು ಕಾಣಬೇಕು, ಕಿವಿ ಕೇಳಬೇಕು, ಕೈ ಇಲ್ಲ ಅಂದರೆ, ಒಂದು ಕೈ ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡಬೇಕಾದಷ್ಟು ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರಿಯರೇ, ಸಭೆಯಾಗಿ ಇವತ್ತು ಈ ಸಮಾಜದಲ್ಲಿ ನಿರ್ವಹಿಸಬೇಕಾದ ಕಾರ್ಯಗಳು ಬಹಳ ಇವೆ. ಅದರಲ್ಲಿ ನಿಮ್ಮದು ಪಾತ್ರ ಇದೆ. ಸಭೆಯಾಗಿ ನಿಮ್ಮದು ಪಾತ್ರ ಇದೆ. ಹಲ್ಲೆಲೂಯಾ. ನೀವು ಸಭೆಯೊಂದಿಗೆ ಸೇರಿದ್ರೆ ಮಾತ್ರ ದೇವರ ಯೋಜನೆ ನೆರವೇರಲಿಕ್ಕೆ ಸಾಧ್ಯ. ನಾನು ಮನೆಯಲ್ಲೇ ಸ್ತೋತ್ರ ಮಾಡ್ಕೋತೀನಿ ಅಂತ ಈ ಕೈ ಕತ್ತರಿಸುವಾಗ ಅಲ್ಲಿ ಬಿದ್ದರೆ ಈ ದೇಹ ಏನು ಮಾಡೋಕ್ಕಾಗಲ್ಲ. ಸೆಪ್ರೇಟಾಗಿ ಬಿದ್ದರೆ ಈ ಕೈ ಗತಿ ಏನಾಗುತ್ತೆ ಗೊತ್ತಾ? ಕೊಳೆತು ಹೋಗ್ಬಿಡ್ತದೆ, ಪ್ರಯೋಜನಕ್ಕೆ ಬರಲ್ಲ. ಯಾವುದೇ ಅಂಗ ಆಗಲಿ, ಕಿವಿ ಆಗಲಿ, ಕಣ್ಣಾಗಲಿ, ಕೈ ಆಗಲಿ, ಕಾಲಾಗಲಿ, ದೇಹದಿಂದ ಬೇರ್ಪಟ್ಟಿದ್ರೆ ಅದೇನಾದರೂ ಮಾಡಲಿಕ್ಕೆ ಆಗುತ್ತಾ ಹೇಳಿ? ಏನು ಮಾಡೋಕ್ಕಾಗಲ್ಲ. ನೀವತ್ತು ಸಭೆಯ ಅನ್ಯೋನ್ಯತೆಯನ್ನು ಬಿಟ್ಟು ನಾನು ಮನೇಲೇ ಸ್ತೋತ್ರ ಮಾಡ್ತೀನಿ, ಸೇವೆ ಮಾಡ್ತೀನಿ, ಡಾಮ್ ಡಮಾರ್ ಡುಶ್ ಅಂತ ಏನಾದರೂ ಹೇಳಿದ್ರು, ನಿಜ ಹೇಳ್ತೀನಿ, ದೇವರ ವಾಕ್ಯದ ಆಧಾರದ ಮೇರೆಗೆ ನೀವು ಮಾಡ್ತಾ ಇರೋದೆಲ್ಲ ಝೀರೋ. ಅದನ್ನು ಯಾವುದೂ ಕೂಡ ದೇವರ ರಾಜ್ಯಕ್ಕೆ ಪ್ರಯೋಜನ ಆಗೋದಿಲ್ಲ. ದೇವರ ರಾಜ್ಯಕ್ಕೆ ಪ್ರಯೋಜನವಾದದ್ದು ಏನಾದರೂ ಆಗಬೇಕನ್ನೋದಾದರೆ ಇಟ್ ಈಸ್ ಥ್ರೂ ದ ಚರ್ಚ್. ದೇಹವಾಗಿದ್ದರೆ ಮಾತ್ರವೇ ಏನಾದರೂ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂತ್ಯಕಾಲದ ಉಜ್ಜೀವನವನ್ನು ಕಳ್ಕೊಬೇಡ್ರಿ. ದೇವರು ನಿಮ್ಮನ್ನು ಎಲ್ಲಿ ಸ್ಥಳೀಯ ಸಭೆಯಲ್ಲಿ, ಯಾವ ಸಭೆಯಲ್ಲಿ ಇಟ್ಟಿದ್ದಾರೋ ನೀವು ಅದರಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ರಿ. ನಿಮ್ಮನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಸೈತಾನ 108 ಹೇಳ್ತಾನೆ. ಪಾಸ್ಟರ್ ಸರಿ ಇಲ್ಲ, ಸಭೆ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನೀವು ಒಂದು ಬೆರಳು ಆ ಕಡೆ ತೋರಿಸಿದ್ರೆ ಮಿಕ್ಕಿದ 3 ಬೆರಳು ನಿಮಗೆ ತೋರಿಸ್ತಾ ಇರ್ತದೆ ನೀನೇ ಸರಿ ಇಲ್ಲ ಅಂತ ಹೇಳಿ. ಅದನ್ನೆಲ್ಲ ಬಿಟ್ಟಾಕಿ ಅದಕ್ಕೆ ದೇವರಿಗೆ ಬಿಟ್ಬಿಡ್ರಿ. ದೇವ್ರು ನೋಡ್ಕೊಳ್ತಾನೆ. ದೇವ್ರು ನಿಮಗೆ ಕೊಟ್ಟಿರುವ, ನಿಮ್ಮನ್ನು ಎಲ್ಲಿ
ನಿಮ್ಮನ್ನು ಇಟ್ಟಿದ್ದಾನೋ ಅಲ್ಲಿ ಸ್ಥಳೀಯ ಸಭೆಯಲ್ಲಿ ಬಿ ಎ ಪಾರ್ಟ್ ಆಫ್ ದ ಬಾಡಿ. ಆ ದೇಹದ ಅಂಗವಾಗಿರಿ, ಒಂದು ಅಂಗವಾಗಿರಿ. ಅಲ್ಲೆಲ್ಲೂ ನಿಜ ಹೇಳಬೇಕಾದ್ರೆ ಸಭೆಗೂ ನಷ್ಟ. ನೀವು ಇಲ್ಲದೇ ಇದ್ರೆ, ಒಂದು ಕೈ ಇಲ್ಲ ಅಂದರೆ ಈ ದೇಹಕ್ಕೆ ಎಷ್ಟು ನಷ್ಟ ಗೊತ್ತಂದ್ರೆ, ಒಂದು ಕಾಲಿಲ್ಲ ಅಂದರೆ ಈ ದೇಹಕ್ಕೆ ಎಷ್ಟು ಕಷ್ಟ. ಈ ಕಣ್ಣು ಕಾಣಲಿಲ್ಲ ಅಂದರೆ ಈ ದೇಹ ಕೆಲಸ ಮಾಡಲಿಕ್ಕೆ ಎಷ್ಟು ತಪ್ಪರ್ಸಾಡ್ತದೆ, ತನ್ನ ಕೆಲಸವನ್ನು ಮಾಡಲಿಕ್ಕೆ ಭಾಳ ಕಷ್ಟ. ಹೌದು, ನೀವಿಲ್ಲ ಅಂದರೆ ನಿಮ್ಮನ್ನು ದೇವರು ಎಲ್ಲಿ, ಯಾವ ಸಭೆಯಲ್ಲಿ ಸ್ಥಳೀಯವಾಗಿ ಇಡಬೇಕಂತ ದೇವರು ಯೋಜನೆ ಹಾಕಿದಾನೋ ಆ ಸಭೆಯಲ್ಲಿ ನೀವಿಲ್ಲ ಅಂದರೆ ದೇವರ ರಾಜ್ಯಕ್ಕೆ ದೊಡ್ಡ ನಷ್ಟವನ್ನು ನೀವು ಉಂಟು ಮಾಡ್ತಾ ಇದ್ದೀರಿ. ಹೌದು, ದೇವರ ರಾಜ್ಯಕ್ಕೆ ದೊಡ್ಡ ನಷ್ಟ. ನೀವು ದೇವರಿಗೆ ಲೆಕ್ಕ ಕೊಡಲೇಬೇಕಾಗ್ತದೆ. ನಿಮ್ಮ ಸೃಷ್ಟಿಕರ್ತನಿಗೆ ನೀವು ಲೆಕ್ಕ ಕೊಡಬೇಕು. ಯಾಕಂದರೆ ದೇವರು ನಿಮ್ಮನ್ನು ಒಂದು ಸ್ಥಳೀಯ ಸಭೆಯಲ್ಲಿ ಇಟ್ಟಿದ್ದಾನೆ. ರಕ್ಷಣೆ ಮಾರ್ಗದಲ್ಲಿರುವವರ ಒಂದು ಸ್ಥಳೀಯ ಸಭೆಯಲ್ಲಿ ಸೇರಿಸಿದ್ದಾನೆ. ನೀವು ಅಲ್ಲಿ ಸಕ್ರಿಯವಾಗಿ ನೀವು ದೇಹದೊಂದಿಗೆ ಕೂಡಿಸಲ್ಪಡಲಿಲ್ಲ ಅಂದರೆ ನೀವು ದೇಹದ ಮೂಲಕ ನಿರ್ವಹಿಸಬೇಕಾದ ಜವಾಬ್ದಾರಿಕೆಗಳಲ್ಲಿ, ಕಾರ್ಯಗಳಲ್ಲಿ ನಿಮ್ಮ ಕರ್ತವ್ಯವನ್ನು ನೀವು ತಪ್ಪಿಸ್ಕೊಂಡಿದ್ದೀರಿ. ಅದರಿಂದಾಗಿ ನೀವು ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಇನ್ನೊಂದೇನೆಂದರೆ, ನೀವು ದೇಹದಿಂದ ಬೇರ್ಪಟ್ಟು ನೀವು ಏನು ಮಾಡೋಕ್ಕಾಗಲ್ಲ. ಯು ಆರ್ ಎ ಡೆಡ್, ಕೊಳತ ದೇಹ. ಈ ಕೈ ಕತ್ತರಿಸಿ ಸೆಪ್ರೇಟಾಗಿ ಇಟ್ಬಿಟ್ರೆ ದ ವೆರಿ ನೆಕ್ಸ್ಟ್ ಡೇ ದುರ್ವಾಸನೆ ಬೀರ್ತದೆ. ನೀವು ಸಭೆ ಅನ್ಯೋನ್ಯತೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಸುವಾಸನೆ ಇಲ್ಲ, ದೇವರ ರಾಜ್ಯಕ್ಕೆ ಸುವಾಸನೆ ಇಲ್ಲ. ಅದು ಕೊಳೆತು ಹೋದ ದೇಹ, ಅದನ್ನು ಯಾವ ಕಾರಣಕ್ಕೂ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದರಿಂದಾಗಿ ಸಭೆಯ ಅನ್ಯೋನ್ಯತೆಯನ್ನು ಬಿಟ್ಟು ಒಂದು ಆತ್ಮಿಕ ಜೀವಿತ ಇದೆ ಅಂತ ಹೇಳಿ ನೀವು ಕನಸಲ್ಲೂ ನೆನೆಸಬೇಡ್ರಿ. ಕರ್ತನು ಬರುವುದೇ ಮೊದಲಗಿತ್ತಿಗಾಗಿ. ಸಭೆ, ಹಲ್ಲೆಲೂಯ. ಸೈತಾನನು ಬಹಳ ತಂತ್ರಶಾಲಿ. ಅದರಿಂದಾಗಿ ಅನೇಕ ತಂತ್ರಗಳನ್ನು ಹೂಡಿ ದೇವ ಜನರನ್ನು ದಿಕ್ಕು ತಪ್ಪಿಸ್ತಾನೆ, ವಾಕ್ಯಗಳನ್ನು ತೋರಿಸಿನೂ ತಪ್ಪಿಸ್ತಾನೆ. 2-3 ಸೇರಿದ್ರೆ ನಾನು ಇದ್ದೀನಿ ಅಂತ ಹೇಳಿದಾನಲ್ಲ. ನಾವು 3 ಜನರಿಗಿಂತ ಜಾಸ್ತಿ ಇದ್ದೀವಲ್ಲ. 3 ಜನರಿಗಿಂತ ಜಾಸ್ತಿ ಇದ್ದೀರಿ ನಿಜ. ಆದರೆ ಸಭೆ ಅಂತ ಕುರಿತು ದೇವರು ಹೇಳುವಾಗ ಆ ರೀತಿಯಾಗಿ ಹೇಳಲಿಲ್ಲ. ಒಂದು ಕುಟುಂಬವನ್ನು ಕುರಿತಾಗಿ ಹೇಳಲಿಲ್ಲ. ಕುಟುಂಬವೂ ಸಹ ಸಭೆಯ ಒಂದು ಅಂಗ. ನಾವು ಕುಟುಂಬವಾಗಿ ಸಭೆಗೆ ಸೇರಿಸಲ್ಪಡಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3-8 ಓದಿ. ರೋಮಾಪುರ 12:3. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಹಲ್ಲೆಲೂಯ. ಅಂದರೆ ದೇವರು ನಮ್ಮನ್ನು ಪ್ರತಿಯೊಬ್ಬರನ್ನು ಸಭೆಯಲ್ಲಿ ಒಂದು ನಿರ್ದಿಷ್ಟ ಒಂದು ಹಂತದಲ್ಲಿ ಇಟ್ಟಿದ್ದಾನೆ. ಒಬ್ಬರ ಕೈ ಆಗಿ, ಒಬ್ಬರ ಕಾಲಾಗಿ, ಒಬ್ಬರ ಕಣ್ಣು, ಒಬ್ಬರ ಕಿವಿ ಮೂಗು. ವಿಪರೀತವಾಗಿ ನಾವು ನೆನೆಸ್ಕೊಬಿಡಬಾರ್ದು. ನಮ್ಮನ್ನು ದೇವರು ಯಾವ ಒಂದು ಯೋಜನೆ ಇಟ್ಟಿದ್ದಾನೋ ಆ ಯೋಜನೆಯನ್ನು ಮಾಡಿ ಮುಗಿಸ್ಬೇಕು. ಒಂದು ವೇಳೆ ಕೈ ಆಗಿದ್ದರೆ ನಾವು ಕರ್ತನ ಕೇಳುವ, ಕರ್ತನೆ ನನ್ನ ಜವಾಬ್ದಾರಿಕೆ ಏನು, ನಾನು ಅದನ್ನು ಮಾಡಿ ಮುಗಿಸ್ಲಿಕ್ಕೆ ಸಭೆಯೊಂದಿಗೆ ನಾನು ಜೊತೆಗೂಡಿ ಮಾಡಿ ಮುಗಿಸ್ಲಿಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ಹೇಳಬೇಕು. ಒಂದು ವೇಳೆ ಬಾಯಿ ಆಗಿದ್ದರೆ ಮಾಡಬೇಕಾದ್ದೇನು, ಕಿವಿ ಆಗಿದ್ದರೆ ಮಾಡಬೇಕಾದ. ಅದೇ ರೀತಿ ನಮ್ಮೊಬ್ಬೊಬ್ಬರದ್ದು ಕೂಡ ಇಂಡಿವಿಜುವಲಿ ನಮ್ಮದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಹಲ್ಲೆಲೂಯ. ಅದನ್ನು ಮರ್ತು ಬಿಡಬೇಡ್ರಿ. ಅದಕ್ಕೆ ಮೇಲೆ ನೀವು ಏನನ್ನು ಕೂಡ ಆಲೋಚನೆ ಮಾಡಬೇಡ್ರಿ. ವಿಪರೀತವಾಗಿ ಮಿತಿಮೀರಿ ನೀವು ಭಾವಿಸ್ಕೊಬಿಡ್ಬೇಡ್ರಿ. ಕೆಲವರಿಗೆ ಸ್ವಲ್ಪ ವಾಕ್ಯ ತಿಳಿದ ತಕ್ಷಣ ನಾನು ಬೋಧನೆ ಮಾಡ್ಬೋದಲ್ಲ, ನಾನು ಪಾಸ್ಟ್ರು. ಓಕೆ, ದೇವರು ಆ ಸೇವೆಗೆ ಕರೆದಾಗ, ಆ ಪರಿಪಕ್ವತೆಗೆ ಬಂದಾಗ ನಿಮ್ಮನ್ನು ಡೆಡಿಕೇಟ್ ಮಾಡಿ ನಿಮ್ಮನ್ನು ಪ್ಲ್ಯಾಂಟ್ ಮಾಡುವುದು ಅದು ಅಲ್ಲಿಯ ಸ್ಥಳೀಯ ಸಭಾಪಾಲಕರ ಜವಾಬ್ದಾರಿಕೆ. ಅಪೊಸ್ತಲರ ಕೃತ್ಯಗಳ 13ನೇ ಅಧ್ಯಾಯದಲ್ಲಿ ಅಂತ್ಯೋಕ್ಯ ಸಭೆಯಲ್ಲಿ, ಸಿರಿಯಾದ ಅಂತ್ಯೋಕ್ಯ ಸಭೆಯಲ್ಲಿ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ರು. ದೇವರ ಆತ್ಮನು ಮಾರ್ಗದರ್ಶನ ಕೊಟ್ಟನು. ಆ ಮಾರ್ಗದರ್ಶನ ಮೇರೆಗೆ ಪೌಲ, ಬರ್ನಬರು ಸೆಪರೇಟ್ ಮಾಡಲ್ಪಟ್ಟು, ಅಭಿಷೇಕಿಸಲ್ಪಟ್ಟು, ಅವ್ರ ತಲೆ ಮೇಲೆ ಕೈ ಇಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ ಸೇವೆಗಾಗಿ ಪ್ರತ್ಯೇಕಿಸಿ ಅವರನ್ನು ಕಳಿಸ್ತಾ ಇದ್ದಾರೆ. ದ್ಯಾಟ್ ಈಸ್ ಡಿಫ್ರೆಂಟ್. ಆ ರೀತಿಯಾಗಿ ಹೋಗಬೇಕು. ಜಗಳ ಮಾಡ್ಕೊಂಡು ಹೋಗೋದು, ತಾನೇ ಕಿತ್ಕೊಂಡು ಹೋಗೋದು, ಸ್ವಲ್ಪ ವಾಕ್ಯ ತಿಳಿದ ತಕ್ಷಣ ನಾನೇ ಬೋಧನೆ ಮಾಡ್ತೀನಿ. ಓಕೆ, ಬೋಧನೆ ಮಾಡುವಂಥ ಸಂದರ್ಭಗಳು ಬರ್ತದೆ. ಆ ಪರಿಪಕ್ವತೆಗೆ ಬರಬೇಕು. ಯಾರು ಮಿತಿಮೀರಿ ಎಣಿಸ್ಕೊಬಿಡ್ಬೇಡ್ರಿ.
ನನಗೆ ಸ್ವಲ್ಪ ವಾಕ್ಯ ಗೊತ್ತಾದ ಅಂದ ತಕ್ಷಣ ಕೊಂಬು ಬಂದುಬಿಟ್ಟು ಅಳಾಡಬಾರ್ದು. ದೇವರು ಆ ಮೆಚ್ಯೂರಿಟಿಗೆ ಬರುವಾಗ ಪ್ಲ್ಯಾಂಟ್ ಮಾಡ್ತಾನೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪೈರು ಬೆಳೆಯುವಾಗ ಒಂದು ನಿರ್ದಿಷ್ಟ ಭತ್ತದ ಪೈರು, ಅದು ಮೊದಲು ಹೊಟ್ಟಿನ ಪಾತಿ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ಹಳ್ಳಿ ಕಡೆ. ಒಂದು ಚಿಕ್ಕ ಪಾತಿಯಲ್ಲಿ ಎಲ್ಲವನ್ನು ಬಿತ್ತನೆ ಮಾಡ್ತಾರೆ, ಅದು ಮೊಳಕೆ ಬರ್ತದೆ. 28 ದಿನ ಆದಮೇಲೆ ಅದನ್ನು ಕಿತ್ತು ಬೇರೆ ಕಡೆ ನಾಟಿ ಮಾಡ್ತಾರೆ. ನಾಟಿ ಪಾತಿಯಲ್ಲಿ ಬೇರೆ ಬೇರೆ ಕಡೆ ನಾಟಿ ಮಾಡ್ತಾರೆ. ಈ 28 ಡೇಸ್ ಆಗಬೇಕು. ಅದಕ್ಕೆ ಮೊದಲೇ ಕಿತ್ತು ನೆಟ್ಟರೆ ಅದು ಸರಿಯಲ್ಲ. ಆ ಒಂದು ನಿರ್ದಿಷ್ಟ ಪರಿಪಕ್ವತೆಗೆ ಬಂದಾಗ ಅದು ನಾಟಿ ಮಾಡಲ್ಪಡುವುದು, ಒಂದು ಪ್ರತ್ಯೇಕವಾಗಿ ಒಂದು ಸೇವೆ ಅವರಿಗೆ ಸಿಗುವುದು, ಜವಾಬ್ದಾರಿಕೆಗಳು ಸಿಗುವುದು. ಇವತ್ತು ಈ ಪರಿಪಕ್ವತೆಗೆ ಬರುವವರೆಗೆ ತಮ್ಮನ್ನು ಯಾರು ಮಿತಿಮೀರಿಯಾಗಿ ನೆನೆಸ್ಕೊಬಿಡಬಾರ್ದು. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಬೆಳೆಯುತ್ತಾ ದೇವರ ಯೋಜನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರು ನಿರ್ವಹಿಸಬೇಕಾದ ಜವಾಬ್ದಾರಿಕೆ. ಮುಂದೆ ಓದಿ 4ನೇ ವಚನದಿಂದ. ಯಾಕಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಹಲ್ಲೆಲೂಯಾ. ಕೈ ಕೆಲಸ ಕಾಲು ಮಾಡೋಕ್ಕಾಗಲ್ಲ, ಕಾಲು ಕೆಲಸ ಕೈ ಮಾಡೋಕ್ಕಾಗಲ್ಲ, ಬಾಯಿ ಕೆಲಸವನ್ನು ಕಿವಿ ಮಾಡೋಕ್ಕಾಗಲ್ಲ, ಕಿವಿ ಕೆಲಸವನ್ನು ಮೂಗು ಮಾಡೋಕ್ಕಾಗಲ್ಲ, ಮೂಗು ಕೆಲಸವನ್ನು ಕಣ್ಣು ಮಾಡೋಕ್ಕಾಗಲ್ಲ. ಪ್ರತಿಯೊಂದರದ್ದು ಅದರದೇ ಆದ ಕೆಲಸ ಇದೆ. ಹಲ್ಲೆಲೂಯಾ. ಪ್ರಿಯರೇ, ನಿಮಗಾಗಿ ನಿಮ್ಮ ಸಭೆಯಲ್ಲಿ ನಿಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇದೆ, ನಿಮ್ಮದೇ ಆದಂಥ ಜವಾಬ್ದಾರಿಕೆ ಇದೆ. ನೀವು ದೇಹದೊಂದಿಗೆ ಸೇರಿಕೊಳ್ಳಿ, ಸಭಾಪಾಲಕರೊಂದಿಗೆ ಒಳ್ಳೆ ಅನ್ಯೋನ್ಯತೆ ಇಟ್ಕೊಳ್ರಿ. ಆಗ ಮಾತ್ರವೇ ನೀವು ಅದನ್ನು ಗುರುತಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇಹದೊಂದಿಗೆ, ಈ ಕಣ್ಣು ಕೆಲಸ ಮಾಡಬೇಕಾದ ದೇಹದೊಂದಿಗೆ ಇದ್ದರೆ ಮಾತ್ರವೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ, ಅದರ ಜವಾಬ್ದಾರಿಕೆ ನಿರ್ವಹಿಸಲಿಕ್ಕೆ ಸಾಧ್ಯ. ಅದೇ ಪ್ರತಿಯೊಬ್ಬರಿಗೂ ನಿಮ್ಮದೇ ಆದಂತಹ ಜವಾಬ್ದಾರಿಕೆ ಇದೆ. ದೇವರ ರಾಜ್ಯದಲ್ಲಿ ನೀವು ನಿರ್ವಹಿಸಬೇಕಾದ ಕೆಲಸ ಇದೆ. ಅದನ್ನು ದೇಹದೊಂದಿಗೆ ಸೇರಿ ನೀವು ನಿರ್ವಹಿಸಿ, ಕಾರ್ಯನಿರ್ವಹಿಸ್ರಿ. ದೇವರು ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ನಮಗೆ ಸಮಯದ ಅಭಾವದಿಂದ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಪ್ರತಿಯೊಬ್ಬರಿಗೂ ಏನೇನು ಕಾರ್ಯ ಮಾಡಲಿಕ್ಕೆ ಇದೆಯೋ ಅದನ್ನು ಮಾಡು. ಎಲ್ಲರೂ ಒಂದನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಓದ್ಬಿಡೋಣ, ಆಮೇಲೆ ನಾವು ಸಂಕ್ಷಿಪ್ತವಾಗಿ ಮುಗಿಸೋಣ. ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಹೌದು. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೌದು, ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಪ್ರವಾದನ ವರ ಸಿಕ್ಕಿದ್ರೆ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ, ಸಭಾ ಸೇವೆಯ ರೂಪವಾಗಿ ಚಾಪೆ ಹಾಸೋದು, ಚೇರ್ ಹಾಸುವುದು, ಗುಡಿಸುವುದು ಮಾಡುವುದಾಗಿದ್ರೆ ಅದನ್ನು ಮಾಡೋಣ. ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಹಲ್ಲೆಲೂಯಾ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಕೆನ ದೇವರು ಡೆಲಿಗೇಟ್ ಮಾಡಿದ್ದಾನೆ. ಅದನ್ನು ನಿರ್ವಹಿಸಬೇಕಾದ್ರೆ ನಾವು ಸಭೆಯಲ್ಲಿರಬೇಕ್ರಿ. ಹಲ್ಲೆಲೂಯಾ. ಸಭೆಯಲ್ಲಿದ್ದಾಗ ಮಾತ್ರವೇ ನಮ್ಮ ಜವಾಬ್ದಾರಿಕೆ ನೆರವೇರಿಸಲಿಕ್ಕೆ ಸಾಧ್ಯ. ನಮ್ಮ ಮೂಲಕ ನಮ್ಮ ಸಮಾಜದಲ್ಲಿ ದೇವರ ಯೋಜನೆ ನೆರವೇರಬೇಕಾಗಿದೆ. ಹಲ್ಲೆಲೂಯಾ. ನೋಡಿ, ಪೇತ್ರನು ಸೆರೆಮನೆಯಲ್ಲಿದ್ದಾಗ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ಓದ್ತೇವೆ. ಪೇತ್ರನು ಸೆರೆಮನೆಯಲ್ಲಿದ್ದಾಗ ಸಭೆಯವರೆಲ್ಲ ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು. ಸಭೆಯವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಸೊ ನಿಮ್ಮ ಪ್ರಾರ್ಥನೆ, ನೀವು ಸಭೆಯಾಗಿ ಸೇರಿ ಮಾಡುವ ಪ್ರಾರ್ಥನೆ ಯಾರಿಗೋ ಒಬ್ಬರಿಗೆ ಬಿಡುಗಡೆಯನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತಾಡಲಿಕ್ಕೆ ಬಹಳ ಇದೆ, ಸಂಕ್ಷಿಪ್ತವಾಗಿ ಮುಗಿಸ್ತೀನಿ. ದೇವರ ಯೋಜನೆಯಲ್ಲಿ ನಾವು ನಿರ್ವಹಿಸಬೇಕಾದ ಜವಾಬ್ದಾರಿಕೆ ಇದೆ. ಅದನ್ನು ನಿರ್ವಹಿಸಬೇಕಾದ್ರೆ ಸಭೆಯೊಂದಿಗೆ ಸೇರಿ ಮಾತ್ರವೇ ನಿರ್ವಹಿಸಲಿಕ್ಕೆ ಸಾಧ್ಯ. ನಾವು ಸಭೆಯನ್ನು ದೇಹವನ್ನು ಬಿಟ್ಟು ಆಗಲಿ ನಾವು ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಸ್ಥಳೀಯ ಸಭೆಯ ಅನ್ಯೋನ್ಯತೆಯಿಂದ ನಾವು ದೇವರ ರಾಜ್ಯಕ್ಕಾಗಿ ಕಾರ್ಯ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಾವು ದೇವರ ಸಭೆಯೊಂದಿಗೆ ಸೇರಲಿಲ್ಲ ಅಂದರೆ ದೇವರ ರಾಜ್ಯಕ್ಕೆ ನಷ್ಟ. ದೇಹ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನೀವು ನಿಮ್ಮ ಸ್ಥಳೀಯ ಸಭೆಯಲ್ಲಿ ನೀವು ಸರಿಯಾದ ಸಹಕಾರ ಕೊಡಲಿಲ್ಲ ಅಂದರೆ
ನೀವು ಸರಿಯಾದ ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಆ ಸ್ಥಳೀಯ ಸಭೆ ಮೂಲಕ ನಡೆಯುವ ಸೇವೆಗಳು ಸ್ಥಗಿತ ಆಗಿರ್ತದೆ. ಹಲ್ಲೆಲೂಯಾ. ಹೌದ್ರಿ, ನಿಜ. ನಿಮ್ಮ ಸಹಕಾರ, ನಿಮ್ಮ ಶ್ರಮ, ನಿಮ್ಮ ದಶಾಂಶ ಕಾಣಿಕೆಗಳು, ನಿಮ್ಮ ದುಡಿಮೆ ನಿಮ್ಮ ಸ್ಥಳೀಯ ಸಭೆಗೆ ಹೋಗಲಿಲ್ಲ ಅಂದರೆ ಆ ಸಭೆ ಮೂಲಕ ಆಗಬೇಕಾದ ಸೇವೆಗಳು ಸ್ಥಗಿತ ಆಗಿರ್ತದೆ. ಅದು ನಿಧಾನ ಆಗುತ್ತೆ, ಮಂದಗತಿ ಆಗ್ತದೆ. ಅದಕ್ಕೆ ಕಾರಣ ಯಾರು? ನಿಮ್ಮ ನೀವು ಸಹಕಾರ ಕೊಡದೇ ಇರುವುದೇ ಕಾರಣ ಆಗ್ತದೆ. ಸೊ ಅದರಿಂದಾಗಿ ಒಳ್ಳೆ ಸಹಕಾರ ನೀಡುವ ನಮ್ಮ ಸ್ಥಳೀಯ ಸಭೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವ, ಸಭಾಪಾಲಕರಿಗೆ ದೇವರು ಕೊಟ್ಟ ದರ್ಶನದೊಂದಿಗೆ ತೊಡಗಿಸಿಕೊಳ್ಳುವ, ಅವರೊಂದಿಗೆ ಭುಜ ಕೊಟ್ಟು ನಿಲ್ಲುವ, ಸ್ಥಳೀಯ ಸಭೆಯಲ್ಲಿ ನಾವು ಸಕ್ರಿಯವಾಗಿರುವ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದನ್ನು ನೆನಪಿಟ್ಕೊಳ್ಳಿ, ಯಾರು ತನ್ನನ್ನು ತನ್ನ ಯೋಗ್ಯತೆಗೆ ಮೀರಿ ಭಾವಿಸಿದ ಹಾಗೆ ಜಾಗ್ರತೆ ವಹಿಸಿ. ಇದು ಸೈತಾನನ ಒಂದು ಆಯುಧ, ಯೋಗ್ಯತೆಗೆ ಮೀರಿ ಎಣಿಸಿಕೊಳ್ಳುವುದು. ಸೊ ಅದರಿಂದಾಗಿ ಬಹಳ ಜಾಗ್ರತೆಯಿಂದಿದ್ದು ಒಬ್ಬೊಬ್ಬರು ತಮ್ಮ ಸ್ಥಳೀಯ ಸಭೆಯಲ್ಲಿ ತಮ್ಮನ್ನು ಆ್ಯಕ್ಟಿವ್ ಆಗಿ ತೊಡಗಿಸಿಕೊಳ್ಳುವ, ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವ, ವಾಕ್ಯದಲ್ಲಿ ತೊಡಗಿಸಿಕೊಳ್ಳುವ, ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುವ, ಸ್ಥಳೀಯ ಸಭೆಯಲ್ಲಿ ಸಭಾಪಾಲಕರ ಬಗ್ಗೆ ದೇವರು ಕೊಟ್ಟಂಥ ದರ್ಶನದೊಂದಿಗೆ ಭುಜ ಕೊಟ್ಟು ನಿಲ್ಲುವ. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಸ್ಥಳೀಯ ಸಭೆ ಎಷ್ಟು ಪ್ರಾಮುಖ್ಯ ಅಂತ ಹೇಳಿ ನಮಗೆ ತಿಳಿಸ್ತಾ ಇದ್ದೀರಿ. ರಕ್ಷಣೆ ಮಾರ್ಗದಲ್ಲಿರುವವರನ್ನು ನೀವು ಸಭೆಯಲ್ಲಿ ತಗೊಂಡೋಗಿ ಬಿಟ್ಟರೆ ಹೊರತು ಸುಮ್ಮನೆ ಹಾಗೆ ಬಿಡಲಿಲ್ಲ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಒಂದು ಸ್ಥಳೀಯ ಸಭೆಯಲ್ಲಿ ಕರ್ತನೆ ಅವರು ಸಕ್ರಿಯರಾಗಿರಬೇಕು ಅಂತ ಹೇಳಿ ನಿನ್ನ ಯೋಜನೆ ಇದೆ. ಯಾಕಂದರೆ ಕರ್ತನೆ, ಸಭೆ ಎನ್ನುವುದು ಒಂದು ದೇಹ ಹಾಗೆ. ನೀನು ಶಿರಸ್ಸು, ನೀನು ಕಂಟ್ರೋಲ್ ಮಾಡುವವನು, ನಾವೆಲ್ಲ ಒಂದೊಂದು ಅಂಗಗಳು. ಪ್ರತಿಯೊಂದು ಅಂಗಕ್ಕೂ ಜವಾಬ್ದಾರಿಕೆ ಇದೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಜವಾಬ್ದಾರಿಕೆ ಇದೆ. ಅವರು ದೇಹದಲ್ಲಿ ಇದ್ದರೆ ಮಾತ್ರ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ. ದೇಹದೊಂದಿಗೆ ಕನೆಕ್ಟ್ ಆಗಿದ್ದರೆ ಮಾತ್ರವೇ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ. ಯಾವ ಅಂಗವೂ ಸಹ ದೇಹವನ್ನು ಬಿಟ್ಟು ಕತ್ತರಿಸಲ್ಪಟ್ಟು ಹೊರಗೆ ಹಾಕಲ್ಪಟ್ಟರೆ ಅದು ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಹೌದು ಸ್ವಾಮಿ, ಸಭೆಯ ಅನ್ಯೋನ್ಯತೆ ಬಿಟ್ಟು ನಾವು ನಿನ್ನ ರಾಜ್ಯದಲ್ಲಿ ಏನನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕರ್ತನೆ, ಪ್ರತಿಯೊಬ್ಬರಿಗೂ ಇದು ಮನವರಿಕೆ ಆಗಲಿ. ಸಭೆಯೊಂದಿಗೆ ಒಳ್ಳೆ ಅನ್ಯೋನ್ಯತೆಯಿಂದ ಇರಲಿಕ್ಕೆ, ಸಭಾಪಾಲಕರೊಂದಿಗೆ ಒಳ್ಳೆ ಅನ್ಯೋನ್ಯತೆಯಿಂದ ಇರಲಿಕ್ಕೆ, ಸಭೆಯ ಯೋಜನೆಯೊಂದಿಗೆ ತಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ಯಾರು ಕೂಡ ನಿನ್ನ ಯೋಜನೆಯಿಂದ ಹೊರಗೆ ಹೋಗ್ಬಿಡ್ಬಾರ್ದಪ್ಪ. ಥ್ಯಾಂಕ್ ಯು. ನಿನ್ನ ಯೋಜನೆಯಲ್ಲಿರಲಿಕ್ಕೆ ಸಹಾಯ ನೀಡು, ನಿನ್ನ ಯೋಜನೆಯಲ್ಲಿರಲಿಕ್ಕೆ ಸಹಾಯ ನೀಡು. ನಿನ್ನ ಚಿತ್ತವನ್ನು ಮಾಡಿ ಮುಗಿಸ್ಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಒಬ್ಬೊಬ್ಬರ ಕುರಿತಾಗಿ ನಿನ್ನ ಅನಾದಿ ಸಂಕಲ್ಪ ಏನಿದೆಯೋ ಅದು ನೆರವೇರಬೇಕಾದ್ರೆ ಪ್ರತಿಯೊಬ್ಬರು ಸ್ಥಳೀಯ ಸಭೆಯಲ್ಲಿ ಇದ್ದೇ ಕಾರ್ಯನಿರ್ವಹಿಸಬೇಕು. ಇದು ಪ್ರತಿಯೊಬ್ಬರ ಗ್ರಹಿಕೆಗೆ ಬರಲಿ, ಪ್ರತಿಯೊಬ್ಬರ ಅನುಭವಕ್ಕೆ ಬರಲಿ. ಒಬ್ಬೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ನೀನು ಸ್ಥಳೀಯ ಸಭೆಗಳನ್ನು ಏರ್ಪಡಿಸಿರುವುದಕ್ಕಾಗಿ ಸ್ತೋತ್ರ, ಸಭಾಪಾಲಕರುಗಳನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ನೀನು ಹಾಗೆ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು ಸ್ವಾಮಿ. ಕುಟುಂಬಗಳಲ್ಲಿ ಸಮಾಧಾನ ಕೊಡಪ್ಪ. ವಿಶೇಷವಾಗಿ ಈ ದಿನ ಕರ್ತನೆ ನಮ್ಮೆಲ್ಲರಿಗೂ ಜಯದ ದಿನ ಅಂತ ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀನು ಹಾಗೆ ಆಶೀರ್ವದಿಸಿ ನಡೆಸು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ.